ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026 ಇಸ್ವಿ ಫೆಬ್ರವರಿ ತಿಂಗಳ 5. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಗುರುವಾರ ಆಗುತ್ತೆ. ಚೌತಿ ರಾತ್ರಿ 1 ಗಂಟೆ 50 ನಿಮಿಷದವರೆಗೂ ಇದೆ. ಆನಂತರ ಪಂಚಮಿ ಆರಂಭ ಆಗುತ್ತೆ. ಉತ್ತರ ನಕ್ಷತ್ರ ರಾತ್ರಿ 12 ಗಂಟೆ 38 ನಿಮಿಷದವರೆಗೂ ಇದೆ. ಆನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಸುಕರ್ಮ ಯೋಗ ಮತ್ತು ಭವಕರಣ ಇದೆ. ಇಲ್ಲಿ ಚೌತಿ ಆದರೆ ಯಾವುದೇ ಕೆಲಸ ಮಾಡಬಾರ್ದು ಅಂತೇನಿಲ್ಲ. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಿ, ತೊಂದರೆ ಆಗಲ್ಲ. ಇನ್ನು ಆರಂಭ ಮಾಡಿದ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದರೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಎದುರಾಗಲ್ಲ. ಈ ದಿನ ಸಂಕಷ್ಟಹರ ಚತುರ್ಥಿ. ರಾತ್ರಿ 9 ಗಂಟೆ 33 ನಿಮಿಷಕ್ಕೆ ಚಂದ್ರೋದಯ ಇದೆ. ಆ ಚಂದ್ರ ಉದಯಿಸುವ ವೇಳೆ ಅರ್ಘ್ಯವನ್ನು ನೀಡಬೇಕಾಗತ್ತೆ. ಈ ವೇಳೆಯನ್ನು ನೋಡಿ ಪೂಜೆಯನ್ನು ಸಂಜೆ ಹೊತ್ತು ಆರಂಭ ಮಾಡೋದು ತುಂಬ ಒಳ್ಳೆಯದು. ಇಂದಿನ ಸೂರ್ಯೋದಯವನ್ನು ಆಧರಿಸಿಕೊಂಡು ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಆರಂಭವಾಗಿ 3 ಗಂಟೆ 30 ನಿಮಿಷಕ್ಕೆ ಮುಗಿಯುತ್ತೆ. ಇದು ಮಧ್ಯಾಹ್ನ, ಆದ್ದರಿಂದ ಯಾವುದೇ ಒಂದು ಟೆನ್ಷನ್ ಅಥವಾ ಕೆಲಸವನ್ನು ಮಾಡಲೇಬೇಕು ಅನ್ನೋ ಒಂದು ನಿಬಂಧನೆ ಇರಲ್ಲ. ಇನ್ನು ಮುಖ್ಯವಾಗಿ ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 47 ನಿಮಿಷದಿಂದ 8 ಗಂಟೆ 10 ನಿಮಿಷದವರೆಗೂ ಇದೆ. ನಾನು ಪ್ರತಿನಿತ್ಯ ಹೇಳ್ತೀನಿ, ಈ ಅವಧಿಯಲ್ಲಿ ಹೊಸದಾಗಿ ವಾಹನವನ್ನು ಕೊಳ್ಳಕೋಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಹಾಗೆಯೇ ಈ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದನ್ನು ಸಾಧ್ಯವಾದಷ್ಟು ನಿಲ್ಲಿಸಬೇಕು. ಈ ಅವಧಿ ಅದಕ್ಕೆ ಒಳ್ಳೆಯದಲ್ಲ, ಅದು ತುಂಬ ಮುಖ್ಯವಾದಂತಹ ವಿಚಾರ. ಇನ್ನು ಉಳಿದ ವಿಚಾರಗಳಿಗೆ ಬಂದಾಗ, ಇವತ್ತು ಬೆಳಗಿನ ವೇಳೆಯಲ್ಲಿ ಅಂದರೆ 5 ಗಂಟೆ 5 ನಿಮಿಷದಿಂದ 5:56ವರೆಗೂ ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ, ಜಪ ತಪ ಇದರಿಂದ ಒಳ್ಳೆಯದಾಗುತ್ತೆ. ಕಾರಣ ಏನಪ್ಪ ಅಂದರೆ, ಇದನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತೀವಿ. ಇದಾದಮೇಲೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:10ರಿಂದ 12:57ವರೆಗೂ ಇದೆ. ಗೋಧೂಳಿ ಮುಹೂರ್ತ ಸಂಜೆ 6:20ರಿಂದ 6:45ವರೆಗೂ ಇದೆ. ಇದು ಮುಖ್ಯ. ಆನಂತರ ದುರ್ಮುಹೂರ್ತ, ಯಾವುದೇ ಕೆಲಸವನ್ನು ಮಾಡಲೇಬಾರ್ದು ಅಂದರೆ ಯಾವ ವೇಳೆ ಅಂದರೆ ಬೆಳಗ್ಗೆ 10:38ರಿಂದ 11:24, ಹಾಗೆ 3:16ರಿಂದ ಮಧ್ಯಾಹ್ನ 4 ಗಂಟೆ 3 ನಿಮಿಷದವರೆಗೂ. ಇಷ್ಟು ವಿಚಾರಗಳು ತುಂಬ ಮುಖ್ಯವಾದ್ದು. ಇನ್ನು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೇ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ, ಕುಟುಂಬದ ಮಹಿಳಾ ಸದಸ್ಯರು ಉತ್ತಮ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಈ ಕಾರಣದಿಂದ ಅವರಿಗೆ ವಿಶೇಷವಾದಂತಹ ಗೌರವಾದರ ದೊರೆಯುತ್ತೆ. ಅಷ್ಟು ಮಾತ್ರ ಅಲ್ಲ, ಇವರಿಗೆ ಸ್ವಲ್ಪ ಅದೃಷ್ಟ ಸಹ ಇವತ್ತು ಇದೆ. ಈ ಕಾರಣದಿಂದ ಯಾವುದೇ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳಿದ್ರಾಗಲಿ ಅಥವಾ ಸಣ್ಣ ಪುಟ್ಟ ತಪ್ಪುಗಳು ಮಾಡಲಿ, ಅವೆಲ್ಲ ಒಂದು ರೀತಿ ಮರೆಯಾಗೋಗುತ್ತೆ. ಕಾರಣ ಏನಪ್ಪ ಅಂದರೆ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಇವರು ಗಳಿಸಿರ್ತಾರೆ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹೆಚ್ಚಿನ ಖರ್ಚು ವೆಚ್ಚಗಳು ಕಂಡುಬರುತ್ತೆ. ವಿವಾಹ ನಿಶ್ಚಯ ಆಗ್ಬೋದು, ಅಥವಾ ವಿವಾಹ ದಿನ ಏನು ಮಾಡ್ಬೋದು, ನೀವು ಡಿಸೈಡ್ ಮಾಡ್ಬೋದು. ಏನೇ ಅಂದರೂ ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ದಂಪತಿಗಳು ಸುಖ ಸಂತೋಷ ಸಂಭ್ರಮದಿಂದ ಇರ್ತಾರೆ. ಆನಂದದಿಂದ ಈ ಕೌಟುಂಬಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದವ್ರಿಗೆ ನಿರೀಕ್ಷೆಗೂ ಮೀರಿದ ಉನ್ನತಿ ಲಭ್ಯವಾಗುತ್ತೆ. ಅನುಕೂಲ ಕಂಡು ಬರುತ್ತೆ. ಅದು ಇಲ್ಲಿ ಇವರಿಗೆ ಅತಿ ಆಪ್ತರಾದಂತಹ ವ್ಯಕ್ತಿಯೊಬ್ಬರ ಮರುಪ್ರವೇಶ ಆಗುತ್ತೆ. ಅದರಿಂದ ಇವರ ಜೀವನದಲ್ಲಿ 10 ಹಲವು
ಸಕಾರಾತ್ಮಕ ಬೆಳವಣಿಗೆಗಳು ಅಥವಾ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರ್ತವೆ. ಇದು ಮುಖ್ಯವಾದಂತಹ ವಿಚಾರ. ಉತ್ತಮ ಆದಾಯ ಇರುತ್ತೆ, ಆದಾಯದ ವಿಚಾರದಲ್ಲಿ ಏನೂ ತೊಂದರೆ ಏನಿಲ್ಲ. ಆದರೆ ಅದರ ಜೊತೆ ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ. ನಿಮ್ಮ ಮನಸ್ಸಿಗೆ ಹಣ ಉಳಿಸ್ಬೇಕು ಅಂತಿದ್ರು ಉಳಿಸೋದಕ್ಕೆ ಸಾಧ್ಯ ಆಗದಿರ ಹೋಗುತ್ತೆ. ಅದು ನಿಮ್ಮ ಬುದ್ಧಿವಂತಿಕೆಯ ಒಂದು ತೀರ್ಮಾನಗಳು, ನಿಮ್ಮ ನಯ ನಾಜೂಕಿನ ಮಾತುಕತೆ ನಿಮ್ಮ ಜೀವನದಲ್ಲಿ ಹಲವು ಒಳ್ಳೆಯ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ವೃಷಭ ರಾಶಿಯಲ್ಲಿ ಜನಿಸಿರೋರು ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ತೋರ್ತಾರೆ. ಹಾಗೆ ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಆದರೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ಬೇಕಾಗತ್ತೆ. ಇಷ್ಟಾದರೂ ಕೂಡ ಇವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ತನಗೊಬ್ಬರಿಗೆ ಕಷ್ಟ ಅಲ್ಲ, ತನ್ನ ನಂಬಿದವರಿಗೂ ಕಷ್ಟ ಆಗುತ್ತೆ ಅನ್ನೋ ಒಂದು ನಿಜಾಂಶ ಇವರ ಮನಸ್ಸಿನಲ್ಲಿರುತ್ತೆ. ಆದ್ದರಿಂದ ಸತತ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ತಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಂಡಿಡ್ಕೋತಾರೆ. ಇನ್ನು ಆದಾಯಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳಿರುತ್ತೆ. ಅದು ಪ್ರಯತ್ನಪೂರ್ವಕವಾಗಿ ಸ್ವಲ್ಪ ಕಠಿಣತಮ ತೀರ್ಮಾನಗಳಿಂದ ಇವರೇನಪ್ಪ ಮಾಡ್ತಾರೆ ಅಂದರೆ, ತಮ್ಮ ಜೀವನದಲ್ಲಿ ಅತ್ಯುಪಯುಕ್ತವಾದಂತಹ ತೀರ್ಮಾನಗಳನ್ನು ಕೈಗೊಳ್ತಾರೆ. ಅದು ಮುಖ್ಯವಾದ ವಿಚಾರ. ಇನ್ನು ಮತ್ತೊಂದು, ವಾಹನ ಚಲಾಯಿಸುವ ವೇಳೆ ಅಥವಾ ಕೆಲಸ ಕಾರ್ಯ ಮಾಡುವ ವೇಳೆ ಏನಾಗೋದಪ್ಪ ಅಂದರೆ, ನೆಲದ ಮೇಲೆ ಬಿದ್ದು ಈ ಕೈ ಕಾಲುಗಳಿಗೆ ಊತ ಬಂದು ತೊಂದರೆ ಆಗುವಂತಹ ಸಾಧ್ಯತೆ ತುಂಬ ಕಂಡುಬರ್ತಿದೆ. ಅದ್ರ ಬಗ್ಗೆ ಚೂರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇರುತ್ತೆ ಅದನ್ನು ಮಾಡಬೇಕು ಅಂತ. ಆದರೆ ಇವರ ಒಂದು ಮನಸ್ಸು ಇವರ ಹತೋಟಿಯಲ್ಲಿ ಇರಲ್ಲ. ಆದ್ದರಿಂದ ಬಂದವರ ಜೊತೆಯಲ್ಲಿ ಕೈಗೂಡಿಸಿ ಅವರ ಕೆಲಸ ಕಾರ್ಯಗಳ ಜೊತೆಯಲ್ಲಿ ನಿಮ್ಮ ಕೆಲಸ ಕಾರ್ಯ ಮಾಡಿಸ್ಕೋಬೇಕು. ಅಂದರೆ ಹೇಳ್ತಾರಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ನೀವು ಬೇರೆಯವ್ರಿಗೆ ಸಹಾಯ ಮಾಡಿದಷ್ಟು ಇವತ್ತು ನಿಮಗೆ ತಾನಾಗಿ ಶುಭ ಫಲಗಳು ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಅನ್ನೋದು ಖಂಡಿತವಾಗಲೂ ಕಂಡುಬರಲ್ಲ. ಮಿಥುನ ರಾಶಿಯಲ್ಲಿ ಜನಿಸಿರೋರ ವಿಚಾರಕ್ಕೆ ಬಂದಾಗ, ಇವರ ಕೆಲಸ ಕಾರ್ಯಗಳು ಯಾವುದೇ ಒಂದು ತೊಂದರೆಗೆ ಒಳಗಾಗದೆ ಅಥವಾ ಹಿನ್ನಡೆಗೆ ಒಳಗಾಗದೆ ಸುಗಮವಾಗಿ ಮುಂದುವರಿಯುತ್ತೆ. ಇದಕ್ಕೆ ಕಾರಣ ಇವರ ಒಂದು ಉತ್ತಮ ಪರಿಶ್ರಮ ಮತ್ತು ಉತ್ತಮ ಪ್ರಯತ್ನ. ಇಷ್ಟು ಮಾತ್ರ ಅದು ಸಾಲಲ್ಲ, ಇವರ ಜೊತೆಗಿರೋರ ಒಂದು ಸಹಾಯ ಅಥವಾ ಸಹಕಾರ ಸಹ ಇವರಿಗೆ ಸಿಗುತ್ತೆ. ಈ ರೀತಿ ಇವರಿಗೆ ಸುಲಭದ ಹಾದಿಯಲ್ಲೇ ಉತ್ತಮ ಅಥವಾ ಉನ್ನತ ಮಟ್ಟದ ಯಶಸ್ಸು ಸಿಗುತ್ತೆ. ಇವರಿಗೆ ಕೇವಲ ತಮಗೆ ತಿಳಿದ ವಿಚಾರಗಳಲ್ಲಿ ಮಾತ್ರ ಅಲ್ಲ, ಉಳಿದ ವಿಚಾರಗಳಲ್ಲೂ ಸಹ ಎಲ್ಲ ರೀತಿಯ ಒಂದು ಈ ಪರಿಶ್ರಮದಿಂದ ಯಶಸ್ಸನ್ನು ಗಳಿಸ್ತಾರೆ. ಅಂದರೆ ಇವರು ಪ್ರತಿಯೊಬ್ಬರಿಗೂ ಸಹಕಾರ ಮಾಡೋದ್ರಲ್ಲಿ ಇವತ್ತು ಮುಂದಿರ್ತಾರೆ. ಹಾಗೆ ಇವ್ರಿಗೆ ಸ್ವಲ್ಪ ಪ್ರಕೃತಿಯ ಮೇಲೆ ಹೆಚ್ಚಿನ ಒಂದು ಗೌರವ ಕಂಡುಬರುತ್ತೆ. ಈ ಕಾರಣದಿಂದ ತಮ್ಮ ಸುತ್ತಮುತ್ತಲ ಪರಿಸರವನ್ನು ಶುಚಿಯಾಗಿಟ್ಕೊಂಬುದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಂದ ಒಂದು ಒಳ್ಳೆಯ ಮೆಚ್ಚುಗೆಯನ್ನು ಸಹ ಇವರು ಪಡಿತಾರೆ. ಇದು ಇನ್ನು ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಮಿತಿ ಮೀರುತ್ತೆ. ಆ ವೇಳೆಯಲ್ಲಿ ಇವರು ಸ್ವಲ್ಪ ಎಚ್ಚೆತ್ತುಕೊಂಡು ಸರಿಯಾದಂತಹ ತೀರ್ಮಾನವನ್ನು ತಗೋತಾರೆ. ಅಂದರೆ ನಷ್ಟದ ಕಡೆ ವಾಲಿದ್ದ ಜೀವನವನ್ನು ಇವರಿಗೆ ಅನುಕೂಲವಾಗುವಂತೆ ಪರಿವರ್ತಿಸ್ಕೋತಾರೆ. ಸಮಯದ ಒಂದು ಅರಿವಿರುತ್ತೆ. ಆದ ಕಾರಣ ಸಮಯ ಸಂದರ್ಭವನ್ನು ಇವರ ಸ್ವಾರ್ಥಕ್ಕಾಗಿ ಬದಲಾಯಿಸಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಅಥವಾ ಬುದ್ಧಿವಂತಿಕೆ ಇವರು ತೋರಿಸ್ತಾರೆ. ಕೇವಲ ಇವಾಗಿನ ವಿಚಾರ ಅಲ್ಲ, ಮುಂದೆ ಸಹ ಇವರ ಜೀವನ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಇವರು ಹೆಚ್ಚಿನ ಯೋಚನೆಯನ್ನು ಮಾಡ್ತಾರೆ. ಆದ್ದರಿಂದ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಅಥವಾ ಆರಂಭ ಮಾಡಿದ ತಕ್ಷಣ ಚೂರು ಅಡ್ಡಿ ಆತಂಕ ಎದುರಾಗುತ್ತೆ. ಸುಲಭವಾಗಿ ಅದು
ಮುಂದುವರಿಯೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ವೇಳೆಯಲ್ಲಿ ಇವರೇನಪ್ಪ ಮಾಡ್ತಾರೆ ಅಂದರೆ, ತಮ್ಮ ಮನಸ್ಸಿನಲ್ಲಿರುವ ಎಲ್ಲ ರೀತಿಯನ್ನು ಪ್ರೀತಿ ವಿಶ್ವಾಸವನ್ನು ಪಕ್ಕಕ್ಕಿಡ್ತಾರೆ. ಪ್ರತಿಯೊಬ್ಬರ ಮೇಲೆ ಸಿಡುಕುತನದಿಂದ ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನ ಸಹ ಪಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ, ಇವರ ರೀತಿ ನೀತಿನೇ ಬೇರೆ. ಆದರೆ ಆ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಹಠದ ಸ್ವಭಾವ ಇರುತ್ತೆ, ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇರುತ್ತೆ, ಇದು ಮುಖ್ಯ. ಇನ್ನು ಸಮಾಜದಲ್ಲಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಇರುತ್ತೆ. ಯಾರೇ ಆಗಲಿ ಇವರ ಮಾತಿಗೆ ಸಾಕಷ್ಟು ಗೌರವವನ್ನು ಕೊಡ್ತಾರೆ. ಇನ್ನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ಇದನ್ನು ಪ್ರಭಾವವನ್ನು ಬೀರಿದ್ರು ಅಂದ್ಬಿಟ್ಟು ಇವರು ತಮ್ಮ ಕೆಲಸವನ್ನು ಮಾಡೋದಕ್ಕೆ ಹೋಗಲ್ಲ. ಇವರ ಮನಸ್ಸಿಗೆ ಇಷ್ಟವಾಗಬೇಕು, ಅದು ಸರಿಯಾಗಿರಬೇಕು. ಅದು ಎಚ್ಚರಿಕೆಯಿಂದ ತಮ್ಮ ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಇವರು ಬದ್ಧರಾಗಿರ್ತಾರೆ. ಸಂತಾನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೋರಬೇಕು. ನ್ಯಾಯವಾದ ಮಾರ್ಗದಲ್ಲಿ ಇವರು ನಡೀತಾರೆ, ಯಾವುದೇ ಒಂದು ತೊಂದರೆ ಇಲ್ಲ. ಎಂತಹ ಒಂದು ಸನ್ನಿವೇಶ ಎದುರಾದರೂ ಒಳ್ಳೆಯ ಮಾತುಕತೆಯಿಂದ ಅದನ್ನು ಪರಿಹರಿಸ್ತಾರೆ. ಅಂದರೆ ಎದುರಾಗುವ ಒಂದು ಅಡ್ಡಿ ಆತಂಕ, ವಾದ ವಿವಾದ ಇಂಥವು. ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ಒಂದು ಸ್ವಂತ ಪ್ರತಿಭೆಯ ಮೇಲೆ ಒಂದು ನಂಬಿಕೆ ಇರುತ್ತೆ. ಯಾರನ್ನು ಇವರು ಅವಲಂಬಿಸಿರಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ಅಂತಹ ಬುದ್ಧಿವಂತಿಕೆ ಅಥವಾ ಅಂತಹ ವ್ಯಕ್ತಿತ್ವ ಇವರದ್ದು. ಸಿಂಹರಾಶಿಯಲ್ಲಿ ಜನಿಸಿರೋರು ಇವರು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ಸ್ವಂತ ಬುದ್ಧಿಶಕ್ತಿಯ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇಟ್ಟಿರ್ತಾರೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಇವರು ಅಂದರೆ, ತಮ್ಮ ಆರಂಭಿಸಿದ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳೋವರೆಗೂ ಬೇರೆಯವರಿಗೆ ಅದರ ಬಗ್ಗೆ ಒಂದು ಚೂರು ಸುಳುವನ್ನು ಕೊಡಲ್ಲ. ಇವರಿಗೆ ಯಶಸ್ಸು ಸಿಗುತ್ತೆ. ಆದರೆ ಇವರ ಸುತ್ತಮುತ್ತಲಿರೋ ಜನರಿಗೆ ಇವರ ಬಗ್ಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ಅದು ಕುಟುಂಬದ ವಿಚಾರ ಆದ್ರೂ ಸರಿಯೇ. ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಇವರ ಸುತ್ತಮುತ್ತ ಇದ್ದರೂ ಕೂಡ ಇವರು ಯಾವುದೇ ಸುಳಿವನ್ನು ನೀಡಿದಿರ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾರೆ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶ ಎದುರಾಗಿರುತ್ತೆ, ಅದು ಮುಖ್ಯ. ಆನಂತರ ಮತ್ತೊಂದು ವಿಚಾರ, ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಉತ್ತಮ ಲಾಭ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಉತ್ತಮ ಆದಾಯ, ಉತ್ತಮ ಲಾಭ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರ ತಗೊಂಡಾಗಲೂ ಅಷ್ಟೇ ಬೇರೆಯವರನ್ನು ಅವಲಂಬಿಸಲ್ಲ. ತಮ್ಮ ಕೆಲಸವನ್ನು ತಾವು ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾರೆ. ಇದರಿಂದ ಹಣಕಾಸಿನ ತೊಂದರೆ ಉಂಟಾಗಲ್ಲ. ಆದರೆ ಕೆಲವೊಮ್ಮೆ ಹಣಕಾಸಿನ ಕೊರತೆ ಆಗ್ಬೋದು. ಆದ್ದರಿಂದ ಅನಿವಾರ್ಯವಾಗಿ ಬೇರೆಯವರಿಂದ ಹಣವನ್ನು ಪಡಿಬೇಕಾಗತ್ತೆ. ಇಲ್ಲಿ ಮುಂದಿನ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಅಥವಾ ಮುಂದಿನ ಜೀವನವನ್ನು ಮನಸ್ಸಿನಲ್ಲಿಟ್ಕೊಂಡು ಇಂದಿನ ತೀರ್ಮಾನವನ್ನು ಇವರು ತೆಗೆದುಕೊಳ್ತಾರೆ. ಅಂದರೆ ಮುಂದಾಲೋಚನಾ ಶಕ್ತಿ ತುಂಬ ವಿಶೇಷವಾಗಿರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಇವರ ಜೀವನದಲ್ಲಿ. ಅದರಿಂದ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಭಾಗ್ಯವಂತರು. ಆಮೇಲೆ ಈ ಒಳ್ಳೆಯ ಚತುರರು. ಇವಾಗ ರೆಡಿ ವಿಟ್ ಅಂತ ಹೇಳ್ತೀವಲ್ಲ, ಆತ ಸಮಸ್ಯೆ ಎದುರಾದಾಗ ದಿಢೀರಂತ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಉತ್ತಮ ಆದಾಯ ಇರುತ್ತೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಆದರೆ ಇರುವ ಆದಾಯವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಯೋಜನೆ ಇರಲ್ಲ. ಅನಾವಶ್ಯಕ ವಿಚಾರಗಳಿಗೆ ಏನು ಮಾಡ್ತಾರೆ, ಇವರು ಒಂದಕ್ಕೆ ಡಬ್ಬಲ್ ಹಣವನ್ನು ಖರ್ಚು ಮಾಡ್ತಾ ಹೋಗ್ತಾರೆ. ಈ ಕಾರಣದಿಂದ ಹಣದ ಕೊರತೆಯನ್ನು ಇವರು ಇವತ್ತು ಎದುರಿಸ್ತಾರೆ. ಇನ್ನು ಸಂಬಂಧಿಯೊಬ್ಬರಿಂದ, ಅಂದರೆ ದೂರದ ಸಂಬಂಧಿಕರೊಬ್ಬರಿಂದ ಒಂದು ಒಳ್ಳೆಯ ವರ್ತಮಾನ ಬರುತ್ತೆ. ಆ ವರ್ತಮಾನ ಇವರ ಜೀವನದ ಹಾದಿಯನ್ನು ಬದಲಾಯಿಸುವಂತಹ ಸಾಧ್ಯತೆಗಳಿವೆ. ಇನ್ನು ಇವರ ಮನಸ್ಸಿಗೆ ಅಥವಾ ಇವರ ವರ್ಚಸ್ಸಿಗೆ ಬೇಸರ ತರುವಂತಹ ಒಂದು ಪ್ರಸಂಗ ಈ ಉದ್ಯೋಗ ಕ್ಷೇತ್ರದಲ್ಲಿ ನಡೆಯುತ್ತೆ. ಈ ಕಾರಣದಿಂದ ಮನಸ್ಸಿಗೆ ಬೇಸರ ಉಂಟಾಗುತ್ತೆ.
ಆ ಉದ್ಯೋಗವನ್ನು ಬದಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಹಿರಿಯ ಅಧಿಕಾರಿಗಳು ಇವರ ಮೇಲೆ ಒಂದು ವಿಶ್ವಾಸ ಇಟ್ಟ ಕಾರಣ ಈ ಉದ್ಯೋಗ ಬದಲಿಸೋದಕ್ಕೆ ಅವಕಾಶ ಕೊಡದಿರ ಅವರನ್ನು ಒಂದು ಸೆಕ್ಷನ್ನ ಬದಲಾಯಿಸ್ತಾರೆ. ಅಂದರೆ ಒಂದು ಇಂಟರ್ನಲ್ ಚೇಂಜಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡ್ತಾರೆ. ಒಟ್ಟಾರೆ ಕೆಲಸ ಕಾರ್ಯ ತಮ್ಮ ಉದ್ಯೋಗಕ್ಕೆ ಮುಖ್ಯವಾಗಿ ಯಾವುದೇ ತೊಂದರೆ ಇರಲ್ಲ. ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಹ ಸಿಗುತ್ತೆ. ಇವರಿಗೆ ಒಳ್ಳೆಯ ವಿವೇಕ ಇರುತ್ತೆ, ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾರ ಜೊತೆ ಹೇಗೆ ವರ್ತಿಸಬೇಕು ಅಂತ. ಅದು ಇವರಿಗೆ ಸರಿಯಾದಂತಹ ಸಹವರ್ತಿ ಇರಲ್ಲ. ಒಂದು ರೀತಿ ಇವರು ಒಬ್ಬಂಟಿಯಾಗಿ ತಮ್ಮ ಕೆಲಸವನ್ನು ಮಾಡಬೇಕಾಗುತ್ತೆ. ಇದರಿಂದ ತುಂಬ ಮನಸ್ಸಿಗೆ ಬೇಸರ ಇರುತ್ತೆ, ಏಕಾಂಗಿತನ ಇವರನ್ನ ಕಾಡ್ತಾ ಹೋಗುತ್ತೆ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದ್ರಲ್ಲಿ ಇವರು ಮೊದಲಿಗರಾಗ್ತಾರೆ. ಮುಖ್ಯವಾದ ವಿಚಾರ, ಇವರು ಬೇರೆಯವರ ಮೇಲೆ ಇವರ ಪ್ರಭಾವವನ್ನು ಬೀರಲ್ಲ. ಹಾಗೆಯೇ ಬೇರೆಯವರ ಪ್ರಭಾವವನ್ನು ಇವರು ಒಪ್ಕೊಂಬೋದೂ ಇಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ರೀತಿ ತಮ್ಮ ಜೀವನವನ್ನು ಇವರು ಸಾಗಿಸ್ತಾರೆ. ತುಲಾ ರಾಶಿಯವರು ಯಾವುದೋ ಒಂದು ನಿರೀಕ್ಷೆಯಿಂದ ದಿನವನ್ನು ಆರಂಭ ಮಾಡ್ತಾರೆ. ಇಲ್ಲ, ಅದೃಷ್ಟ ಏನಪ್ಪ ಅಂದರೆ ಇವರ ನಿರೀಕ್ಷೆ ಏನಿರುತ್ತೆ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳುತ್ತೆ. ಇದರಿಂದ ಇವರು ಸಂಪೂರ್ಣ ಸಂತೋಷದಿಂದ ದಿನವನ್ನು ಆರಂಭಿಸ್ತಾರೆ. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ರೀತಿ ಯೋಚನೆ ಇರೋಲ್ಲ. ಇರೋ ದುಡ್ಡೆಲ್ಲ ಖರ್ಚಾಗಲಿ ಕೇರ್ ಮಾಡಲ್ಲ ಅಂತಹ ಆ ರೀತಿ ಮನಸ್ಥಿತಿ ಇವ್ರದ್ದು. ವೈಭವಯುತ ಜೀವನವನ್ನು ನಡೆಸ್ತಾರೆ. ಇವರಿಗೆ ತುಂಬ ಇಷ್ಟವಾದಂತಹ ವಸ್ತುಗಳು ಎಷ್ಟೇ ಕಾಸ್ಟ್ಲಿ ಆದರೂ ದುಬಾರಿ ಆದರೂ ತಗೋತಾರೆ. ಆದರೆ ಕುಟುಂಬದ ಇತರರು ಏನಾದರೂ ಕೇಳಿದ್ರೆ ಅವಾಗ ಹಣದ ಲೆಕ್ಕಾಚಾರ ಹಾಕ್ತಾರೆ. ಇಲ್ಲಿ ಇವರ ಈ ತಾರತಮ್ಯ ಅಥವಾ ಈ ದ್ವಂದ್ವ ರೀತಿಯನ್ನು ನೋಡಿದ ಇವರ ಈ ಪತ್ನಿ ಮತ್ತು ಮಕ್ಕಳು ಏನು ಮಾಡ್ತಾರೆ, ಇವರ ಜೊತೆ ವಾದ ವಿವಾದಕ್ಕೆ ಇಳಿತಾರೆ. ಇಲ್ಲಿ ಇವರ ಕೆಲಸ ಕಾರ್ಯದಲ್ಲಿ ಸಹ ಅಷ್ಟೇನು ತುಂಬ ಒಳ್ಳೆಯದಾಗುತ್ತೆ ಅಂತೇನಲ್ಲ, ಅದೃಷ್ಟ ಇರುತ್ತೆ. ಇನ್ನೇನು ಸೋತೆ ಹೋಯಿತು, ಇನ್ನು ಫೈಲ್ಯೂರ್ ಆಯಿತು ಅನ್ನೋ ಸಂದರ್ಭದಲ್ಲಿ ಬೇರೆ ಯಾರೋ ಬಂದು ಇವರಿಗೆ ಸಹಾಯವನ್ನು ಮಾಡಿ ಇವರಿಗೆ ಯಶಸ್ಸು ಬರೋ ರೀತಿ ಮಾಡಿಬಿಡ್ತಾರೆ. ಇದರಿಂದ ಒಟ್ಟಾರೆ ತಮ್ಮ ಕುಟುಂಬದಲ್ಲಿ ಇತರ ಸದಸ್ಯರಿಂದ ಸಹಾಯವನ್ನು ಪಡೆದು ಆ ಒಂದು ಪರಿಸ್ಥಿತಿಯನ್ನು ತಮ್ಮ ಕೆಲಸ ಕಾರ್ಯಕ್ಕೆ ಉಪಯೋಗಿಸ್ಕೋತಾರೆ. ಅದೇ ರೀತಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ವಿನಯದಿಂದ ಮಾತಾಡ್ತಾರೆ. ಎಲ್ಲರೂ ಅದನ್ನು ಒಪ್ಪುತ್ತಾರೆ. ಒಟ್ಟಾರೆ ಆ ಒಂದು ಸಂದರ್ಭವನ್ನು ಇವರು ತಮಗೆ ಅನುಕೂಲವಾಗುವಂತಹ ಪರಿವರ್ತಿಸ್ಕೋತಾರೆ. ಅಂತಹ ಬುದ್ಧಿವಂತಿಕೆ ಇವರಲ್ಲಿ ಕಂಡುಬರುತ್ತೆ. ಇನ್ನು ಮುಖ್ಯವಾಗಿ ಹೆಂಡತಿಯ ಕಡೆ, ಪತ್ನಿಯ ಕಡೆಯ ಸಂಬಂಧಿಕರೊಂದಿಗೆ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಾಂಪತ್ಯ ಜೀವನದಲ್ಲಿ ಒಂದು ಸೋಲು ಗೆಲುವು ಶಾಂತಿ ನೆಮ್ಮದಿ ಎಲ್ಲ ಒಂದು ಸಮಭಾಗವಾಗಿ ಸಿಗುತ್ತೆ. ಒಟ್ಟಾರೆ ಒಳ್ಳೆಯ ದಿನ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಇವರಿಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಹಣಕಾಸಿನ ಅನುಕೂಲತೆ ಕಂಡುಬರುತ್ತೆ. ಒಂದು ವೇಳೆ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಲಭಿಸಿದರೆ ಇವರಿಗೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ, ಇವರ ಜೊತೆ ಇರುವ ಈ ಕುಟುಂಬದ ಇತರ ಸದಸ್ಯರು ಇವರ ಮನಸ್ಸನ್ನು ಅರ್ಥ ಮಾಡ್ಕೋತಾರೆ, ಇವರಿಗೆ ಸಹಾಯವನ್ನು ಮಾಡ್ತಾರೆ. ಇದರಿಂದ ಇವರು ಪುನಃ ಹಣಕಾಸಿನ ವಿಚಾರದಲ್ಲಿ ಸುಸ್ಥಿತಿಯನ್ನು ತಲುಪ್ತಾರೆ. ತೊಂದರೆ ಇಲ್ಲ ಅದು. ಇನ್ನು ಖರ್ಚು ವೆಚ್ಚದ ಬಗ್ಗೆ ಮಾತಾಡಬೇಕು ಅಂದರೆ, ಅನಾವಶ್ಯಕವಾದಂಥ ಖರ್ಚು ವೆಚ್ಚಗಳನ್ನು ಇವರು ಕಡಿಮೆ ಮಾಡ್ಕೋತಾರೆ. ಅದು ಇವರ ಒಂದು ಶ್ರೇಯಸ್ಸು ಅಂತ ಹೇಳ್ಬೋದು. ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡ್ತಾರೆ. ಅದು ಸುಮ್ಮನೆ 3 ಹೊತ್ತು ಪಾಠ ಮಾಡ್ಕೊಂಡಿರೋ ಆ ಥರ ಆಯಿತು ಅಂದರೆ ಇದೇನಾಗುತ್ತೆ, ಮುಂದಿನ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇವೆಲ್ಲವನ್ನು ಅರ್ಥೈಸಿಕೊಂಡ ಇವರೇನು ಮಾಡ್ತಾರೆ, ಸ್ವತಂತ್ರವಾಗಿ ಯಾರದೇ ಒಂದು ಹಂಗಿಲ್ದಿರ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತಾರೆ. ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಸತತ ಪ್ರಯತ್ನದಿಂದ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಹಾಗೆ ಇವರು ಸದಾಕಾಲ ಒಂದು ಎಲ್ಲರ ಮನಸ್ಸನ್ನು ಗೆಲ್ಲುವ ಮೂಲಕ ಸಂತೋಷದಿಂದ ಇರ್ತಾರೆ. ಇಲ್ಲೇ ಬೇರೆಯವರು ಇವರನ್ನು ಒಂದು ರೀತಿ ತುಚ್ಛವಾಗಿ ಕಂಡು ಕೂಡ
ಅವಹೇಳನ ಮಾಡಿದ್ರು ಕೂಡ ಅದನ್ನು ಇವರೇನು ಮಾಡ್ತಾರೆ, ಸೀರಿಯಸ್ ಆಗಿ ತೊಗೊಂಬಲ್ಲ, ಗಂಭೀರವಾಗಿ ತೊಗೊಂಬಲ್ಲ, ನಗನಗ್ತಾ ಇರ್ತಾರೆ. ಕೊನೆಯದಾಗಿ ಏನಾಗುತ್ತೆ, ಇಲ್ಲಿ ಇವರ ರೀತಿ ನೀತಿನೇ ಬೇರೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಆಗ ಎಲ್ಲರೂ ತಮ್ಮ ಪಾಡಿಗೆ ತಾವು ಸುಮ್ಮನಿರ್ತಾರೆ. ಇಲ್ಲಿ ಉತ್ತಮ ಸಂಪರ್ಕ ಸಿಗುತ್ತೆ, ಉತ್ತಮ ಸ್ನೇಹ ಅಥವಾ ಒಳ್ಳೆಯ ಜನರ ಪ್ರೀತಿ, ವಿಶ್ವಾಸ ಇವೆಲ್ಲ ಇವರಿಗೆ ಸಿಗುತ್ತೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗೆಯೇ ಬೇರೆಯವರಿಗೆ ಅಂದರೆ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ರೂಪಿಸ್ತಾರೆ. ಅವರಿಗೆ ಅವರ ಓದಿಗೆ ಅನುಕೂಲತೆಯನ್ನು ಕಲ್ಪಿಸ್ತಾರೆ. ಈ ಕಾರಣದಿಂದ ಕೇವಲ ಕುಟುಂಬದ ವಿಚಾರ ಮಾತ್ರವಲ್ಲ, ಈ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಪ್ರಾತಿನಿಧ್ಯ ಲಭಿಸುತ್ತೆ. ಅಂದರೆ ಈ ಒಂದು ಗೌರವ ಅನ್ನೋದು ಲಭಿಸುತ್ತೆ, ಅದರಲ್ಲಿ ಸಂಶಯ ಅನ್ನೋದು ಇಲ್ಲ. ಇನ್ನು ಇವರ ಈ ಸೋದರ ಅಥವಾ ಸೋದರಿಯರು ಅವರ ವಿಚಾರಕ್ಕೆ ಬಂದಾಗ ಅನಾವಶ್ಯಕವಾದಂತಹ ವಾದ ವಿವಾದ ಮತ್ತು ಬೇಸರದ ಒಂದು ಸನ್ನಿವೇಶ ಎದುರಾಗುತ್ತೆ. ಈ ಬೇಸರ ಎಷ್ಟೇ ಇದ್ದರೂ ಕೂಡ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಆ ಒಂದು ಮನಸ್ತಾಪ ದೂರವಾಗೋದಕ್ಕೆ ಯಾವ ಪರಿಹಾರ ಬೇಕು ಅದನ್ನು ಇವರು ಕಂಡುಹಿಡ್ಕೊಂಬರಲ್ಲಿ ಯಶಸ್ಸನ್ನು ಕಾಡ್ತಾರೆ. ಇನ್ನು ಇವರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಇವರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಈ ಮೆಂಟಲ್ ಟೆನ್ಷನ್, ಮಾನಸಿಕ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇವೆ. ಮಕರ ರಾಶಿಯಲ್ಲಿ ಜನಿಸಿರೋರು ಸಾಧ್ಯವಾದಷ್ಟು ಇವರು ಯಾವ ತೀರ್ಮಾನಕ್ಕೆ ಬಂದಿರ್ತಾರಪ್ಪ ಅಂದರೆ, ಇವತ್ತು ಯಾರ ಜೊತೆಯೂ ಜಗಳ ಕಾಯಬಾರ್ದು, ಮುಖ್ಯವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬಾರ್ದು, ಬೇರೆಯವರ ಪ್ರಭಾವಕ್ಕೆ ಬಲಿಯಾಗಬಾರ್ದು ಅಂತ. ಅದೇ ರೀತಿ ಇವರು ತಾವು ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಗಮನವನ್ನು ಮತ್ತು ಆಸಕ್ತಿಯನ್ನು ತೋರ್ತಾರೆ. ಇದರಿಂದ ಯಶಸ್ಸನ್ನು ಸಹ ಕಾಣ್ತಾರೆ. ಒಟ್ಟಾರೆ ಇವರಿಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡ್ರೆ ಅಂತ ಒಂದು ಸಂತೃಪ್ತಿ ಸಹ ಇಲ್ಲಿ ಇರುತ್ತೆ. ಇನ್ನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಇದೊಂದೇ ಇವರ ಗುರಿಯಾಗಿರುತ್ತೆ. ಈ ಕಾರಣದಿಂದ ಸ್ವಲ್ಪ ಹೆಚ್ಚಿನ ಹಣದ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಹಣದ ವಿಚಾರದಲ್ಲಿ ಯೋಚನೆ ಮಾಡಲ್ಲ ಇವರು. ಇನ್ನು ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಅವರ ಆರೋಗ್ಯವನ್ನು ಸುಧಾರಿಸಲು ಅಥವಾ ಸರಿಯಾದ ಒಂದು ಮಟ್ಟದಲ್ಲಿ ಉಳಿಸಿಕೊಳ್ಳಲು ಏನಪ್ಪ ಮಾಡ್ತೀನಿ ಅಂದರೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಲೇಬೇಕಾಗುತ್ತೆ, ಮಾಡ್ತೀರಿ. ಇನ್ನು ನಿಮ್ಮ ಗೌರವ ಪ್ರತಿಷ್ಠೆಗೆ ಕುಂದು ಬರುವಂತಹ ಯಾವುದೇ ಕೆಲಸವನ್ನು ಮಾಡಲ್ಲ. ಅತಿ ವಿಳಂಬವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಬುದ್ಧಿಬಲ, ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಇರುತ್ತೆ. ಯಾವ ಕೆಲಸನಾದ್ರೂ ಬರಲಿ ಅದು ಸೋಲು ಅನ್ನೋ ಮಾತಿರಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಅದರಿಂದ ನಿಮ್ಮ ಜೀವನದ ಶೈಲಿ ಬೇರೆ ಆಗುತ್ತೆ, ಏನು ತೊಂದರೆ ಏನೂ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಂಬೋದು ಒಳ್ಳೆಯದು. ಇನ್ನು ಸಭೆ ಸಮಾರಂಭಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತೀರಿ. ಎಲ್ಲರ ಒಂದು ಗೌರವವನ್ನು ಗೆಲ್ತೀರಿ, ತೊಂದರೆ ಇಲ್ಲ. ಸಂಘ ಸಂಸ್ಥೆಯನ್ನು ಕಟ್ಟುವ ಒಂದು ಉದ್ದೇಶದಿಂದ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ. ಇನ್ನು ಸಂಗೀತಗಾರರು, ನೃತ್ಯ ಕಲಿತಿರೋರು, ಇಂಥವರಿಗೆ ವಿಶೇಷವಾದಂತಹ ಒಂದು ಅವಕಾಶಗಳು ಇವನ್ನೇ ಹುಡುಕೊಂಡು ಬರುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಮಾಡಬೇಕಾದ ಕೆಲಸ ಕಾರ್ಯಗಳು ಅತ್ಯಲ್ಪವಾದರೂ ಕೂಡ, ತುಂಬ ಸಣ್ಣದಾದ ಕೆಲಸ ಕಾರ್ಯ ಆದರೂ ಕೂಡ ಏನು ಮಾಡ್ತಾರೆ, ಅದರ ಬಗ್ಗೆ ಆಳವಾದ ಚಿಂತನೆಯನ್ನು ನಡೆಸ್ತಾರೆ. ಅದರ ಬಗ್ಗೆ ಆಳವಾದ ಒಂದು ಈ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ಕಟ್ಟುಪಾಡುಗಳು ಎದುರಾಗೋದೇ ಇಲ್ಲ ಇಲ್ಲಿ. ಇನ್ನು ವಿದ್ಯಾರ್ಥಿಗಳು ತಮ್ಮ ಪಾಡಿಗೆ ತಾವು ಏಕಾಂಗಿಯಾಗಿ ಕೆಲಸವನ್ನು ಸಾಧಿಸ್ತಾರೆ. ಬೇರೆ ಜೊತೆಗೆ ಹೋಗೋದು, ಅವರ ಮೇಲೆ ಡಿಪೆಂಡ್ ಆಗೋದು, ಅವರಿಂದ ಏನೋ ಅನುಕೂಲ ಪಡ್ಕೋದು ಇವೆಲ್ಲ ಇಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು ಅನ್ನೋ ಒಂದು ಬುದ್ಧಿ ಇರುತ್ತೆ. ಇನ್ನು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ಮಟ್ಟದಲ್ಲಿ ಬಳಸ್ಕೊಳ್ಳಿ. ನಿಮ್ಮ ಇಡೀ ಜೀವನ ಈ ದಿನ ಒಳ್ಳೆಯ ಮಾತುಕತೆಯ ಮೇಲೆ ನಿಂತಿರುತ್ತೆ. ಆದ್ದರಿಂದ ಆಡುವ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರೋದು ಒಳ್ಳೆಯದು. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರು ಏನು ಮಾಡಬೇಕು, ಈ ದೇವಾಲಯಕ್ಕೆ
ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂಥವನ್ನು ಕೊಡೋದ್ರಿಂದ ಸ್ವಲ್ಪ ತೊಂದರೆಯಿಂದ ರಿಲೀಫ್ ಪಡೆಯೋದಕ್ಕೆ ಸಾಧ್ಯತೆಗಳು ಇವೆ. ಇನ್ನು ಸಂತಾನ ದೋಷವಿರುತ್ತೆ ದಂಪತಿಗಳಿಗೆ. ದೇವತಾರಾಧನೆಯಿಂದ ಶುಭ ವರ್ತಮಾನವೊಂದು ಬರುತ್ತೆ. ಯಾವುದೇ ತೊಂದರೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಈ ಅತಿಯಾದ ವಿವೇಕದಿಂದ ನಡೆದುಕೊಳ್ಳೋ ಕಾರಣ ತಪ್ಪು ಹಾದಿಯಲ್ಲಿ ಸಾಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ವಿಶೇಷವಾದಂತಹ ಪಾಂಡಿತ್ಯವನ್ನು ಪಡಿತಾರೆ ವಿದೇಶಿ ಭಾಷೆಗಳಲ್ಲಿ. ಹಾಗೆ ವಿದೇಶಿ ಕಂಪನಿಯಲ್ಲಿ ಕೆಲಸದಲ್ಲಿರೋರು ಸಹ ಮುಮ್ಮಡ್ತಿಯನ್ನು ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮೀನರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಅದೃಷ್ಟವನ್ನು ಅವಲಂಬಿಸಿರ್ತಾರೆ. ಕಾರಣ ಏನಪ್ಪ ಅಂದರೆ, ಇವರು ತುಂಬ ಮುತುವರ್ಜನೆಯಿಂದ, ತುಂಬ ಆಸಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ, ಅದನ್ನು ಮಾಡಿ ಮುಗಿಸ್ತಾರೆ. ಆದರೆ ಇವರ ಮೇಲೆ ಇವರಿಗೆ ನಂಬಿಕೆ ಇರಲ್ಲ. ಹಾಗೆಯೇ ಇವರ ತಪ್ಪು ಇವರಿಗೆ ಅರಿವಾಗಿರುತ್ತೆ. ಇಲ್ಲಿ ಇವರು ಯಾವುದೇ ವಿಚಾರದಲ್ಲಿ ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ತಗೊಂಬಲ್ಲ. ಯಾವಾಗ ಇವರು ನಿರ್ದಿಷ್ಟವಾದಂತಹ ತೀರ್ಮಾನ ತಗೊಂಬೋದಕ್ಕೆ ಸಾಧ್ಯ ಆಗಲ್ವೋ ಅವಾಗ ಇವರಿಗೆ ಒಂದು ರೀತಿ ಅಪಜಯ ಅಥವಾ ಸೋಲು ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಒಂದು ರೀತಿ ಇವರು ತಮ್ಮ ತಪ್ಪಿನ ಅರಿವಾಗಿ ಯಾರೊಂದಿಗೂ ಬೆರೆಯಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಒಂದು ರೀತಿ ಏಕಾಂಗಿಯಾಗಿ ಈ ದಿನವನ್ನು ಕಳೀತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಎಷ್ಟೇ ಬುದ್ಧಿವಂತಿಕೆ ಓಡಿಸಿದ್ರು ಕೂಡ ಇವರ ಮನಸ್ಸಿಗೆ ಬರ್ತಿರುತ್ತೆ ಯಾವುದೋ ಒಂದು ತಪ್ಪು ನಿರ್ಧಾರ ತಗೊಂಡಾಗ. ಅದು ಕೂಡ ಆ ನಿರ್ಧಾರಕ್ಕೆ ಬದ್ಧರಾಗ್ತಾರೆ. ಆದ್ದರಿಂದ ಇವರ ಕಷ್ಟಪಟ್ಟು ದುಡಿದ ಹಣದ ಬಹುಪಾಲು ಬೇರೆಯವರ ಪಾಲಾಗುತ್ತೆ. ಬೇರೆಯವರ ಪಾಲಾಗುತ್ತೆ ಅಂದರೆ ಯಾರು ಕದ್ಕೊಂಡು ಹೋಗ್ಬಿಡ್ತಾರೆ ಅಂತಲ್ಲ, ಬುದ್ಧಿವಂತಿಕೆಯಿಂದ ಇವರ ದೂರದ ಸಂಬಂಧಿಕರೊಬ್ಬರು ಹಣದ ಸಹಾಯವನ್ನು ಪಡಿತಾರೆ. ಅದನ್ನೇ ಇವರಿಗೆ ಹಣದ ಕೊರತೆ ಇದಾದಾಗ ಯಾವ ಇವರಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿಯಲ್ಲೇ ಇರಲ್ಲ. ಇನ್ನು ಇವರು ಸುಮ್ಮನಿದ್ದರೂ ಕೂಡ ಇವರ ಕೆಲಸ ಕಾರ್ಯಗಳು ಸರಿಯಾದ ಹಾದಿಯಲ್ಲಿ ಸಾಗಿಸಿಕೊಂಡು ಹೋದರೂ ಕೂಡ ಇವರ ವಿರೋಧಿಗಳು ಏನಪ್ಪ ಮಾಡ್ತಾರೆ ಅಂದರೆ, ಅನಾವಶ್ಯಕ ವಿಚಾರಗಳಿಗೆ ಈ ಟೀಕೆಗಳನ್ನು ಮಾಡ್ತಾರೆ. ಈ ಟೀಕೆ ಮಾಡೋ ಕಾರಣ ಇವರ ಮನಸ್ಸಿಗೆ ಸಹ ಒಂದು ನೆಮ್ಮದಿ ಅನ್ನೋದು ಇರಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ತಗೋಬೇಕು. ಕಾರಣ ಏನಪ್ಪ ಅಂದರೆ, ಮುಖ್ಯವಾಗಿ ಇವರ ತಾಯಿಯವರ ಆರೋಗ್ಯದಲ್ಲಿ ಉಸಿರಿಗೆ ಸಂಬಂಧಪಟ್ಟಂತಹ ದೋಷ ಅಂತ ಕಂಡುಬರ್ತಿದೆ. ಹಾಗೆಯೇ ಇವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಈ ಫುಡ್ ಇನ್ಫೆಕ್ಷನ್, ಆಹಾರಕ್ಕೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ ಆಗ್ಬೋದು ಅಂತ ಕಂಡುಬರ್ತಿದೆ. ಅದರಿಂದ ಎಚ್ಚರಿಕೆಯಿಂದ ತುಂಬ ಒಳ್ಳೆಯದು.